ನಮಸ್ಕಾರ ಸ್ನೇಹಿತರೆ. ನಿನ್ನೆ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ಭಾಗದ ಉಡುಪಿಯ ಪೇಜಾವರ ಶ್ರೀಗಳ ಅಧ್ಯಕ್ಷತೆಯಲ್ಲಿ ಒಂದು 23 ಜನ ಸಂತರು ಸೇರಿದಾರಂತೆ. ಇವರೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಪ್ಪಾ ನಿರ್ಧಾರ ಅಂದ್ರೆ, ಬಾಬಾ ಸಾಹೇಬ್ ರಚಿಸಿರುವ ಸಂವಿಧಾನ ನಮಗೆ ಗೌರವಿಸುವ ಸಂವಿಧಾನ ಬರಲಿ ಅಂತ. ಪೇಜಾವರ ಶ್ರೀಗಳೇ, ಇವತ್ತಿನ ಸಂವಿಧಾನ ನಿಮ್ಗೆ ಗೌರವ ತರ್ತಾ ಇಲ್ಲ ಅಂದ್ರೆ ಇನ್ನು ನಿಮ್ಗೆ ಎಂತ ಸಂವಿಧಾನ ಬೇಕು? ಮನುಸ್ಮೃತಿ ಬೇಕಾ? ಮನುಸ್ಮೃತಿ ಸಂವಿಧಾನ ಬೇಕಾ? ಆಮೇಲೆ ಸಂವಿಧಾನ ಅನ್ನೋದು ಬರೀ ಒಬ್ಬರಿಗೆ ಗೌರವ ತರೋದಲ್ಲ, ಇಡೀ ಭಾರತೀಯರಿಗೆ ಗೌರವ ತರೋ ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆಮೇಲೆ ಇವತ್ತು ಈ ಸಂವಿಧಾನ ದೀನ ದಲಿತರು, SC ST OBCಗಳು, ಮೈನಾರಿಟೀಸು, ಆಮೇಲೆ ಒಂದು ಸೆಕ್ಯುಲರ್ ಸಂವಿಧಾನ, ಇದು ಎಲ್ಲರಿಗೂ ಒಂದು ಒಳ್ಳೆ ಎಂಪವರ್ಮೆಂಟ್ ಕೊಟ್ಟಿರೋ ಸಂವಿಧಾನ. ಇಂತಹ ಸಂವಿಧಾನದಿಂದ ನಿಮಗೆ ಗೌರವ ತರ್ತಾ ಇಲ್ಲ ಅಂದ್ರೆ ಇನ್ನು ನಿಮ್ಗೆ ಎಂಥ ಸಂವಿಧಾನ ಬೇಕು? ದಯವಿಟ್ಟು ನೀವು ಈ ತರ ಚೇಷ್ಟೆಗಳನ್ನು ಮಾಡೋದು ಬಿಟ್ಬಿಡಿ. ಅಂಬೇಡ್ಕರ್ ಕೊಟ್ಟಿರೋ ಭಾರತದ ಸಂವಿಧಾನವನ್ನು ನೀವು ಗೌರವಿಸಬೇಕು. ಈ ಸಂವಿಧಾನವನ್ನು ಯಾವ ಸಂವಿಧಾನ ಅಡಿಯಲ್ಲಿ ಮೋದಿ ಅವರು ಓದ್ ತಗೊಂಡು ಪ್ರಧಾನಿಯಾಗಿದ್ರು ಅಂತ ಸಂವಿಧಾನಕ್ಕೆ ನಿಮ್ಗೆ ಗೌರವ ತರ್ತಾ ಇಲ್ಲ ಅಂದ್ರೆ ನೀವು ಸಂವಿಧಾನ ವಿರೋಧಿಗಳಾಗ್ತೀರಾ. ದಯವಿಟ್ಟು ಸಂವಿಧಾನದ ವಿರೋಧಿಗಳಾಗ್ಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಸಂವಿಧಾನ 75 ವರ್ಷಗಳ ಮೇಲೆ ಪಟ್ಟು ಈ ದೇಶದ ಜನರಿಗೆ ತಮ್ಮ ಆಶಯಗಳನ್ನು ಪೂರೈಸಿಕೊಳ್ಳಕ್ಕೆ ಒಂದು ಸದವಕಾಶ ಕೊಟ್ಟಿದೆ. ಇಂತಹ ಒಂದು ಬಲಿಷ್ಠವಾದ ಸಂವಿಧಾನವನ್ನು ಇಡೀ ಪ್ರಪಂಚ ನಮ್ಮ ಸಂವಿಧಾನ ನೋಡೋದನ್ನ, ಆ ಸಂವಿಧಾನದಿಂದ ನಿಮ್ಗೆ ಗೌರವ ಬರ್ತಾ ಇಲ್ಲ ಅಂದ್ರೆ ಇನ್ನು ಯಾವ ಸಂವಿಧಾನ ತರಬೇಕು? ಮನುಸ್ಮೃತಿ ತರಬೇಕಾ? ದಯವಿಟ್ಟು ಸ್ನೇಹಿತರೆ, ಇಂಥ ಯಾರ್ಯಾರು ಹಿಡನ್ ಅಜೆಂಡಾದಲ್ಲಿ ಇರುವ ಯಾವುದೇ ಸ್ವಾಮೀಜಿ ಇರಲಿ, ಸಂವಿಧಾನದ ಆಶಯಗಳ ವಿರುದ್ಧ ಮಾತಾಡೋರ್ನ ನೀವೆಲ್ಲ ಧಿಕ್ಕರಿಸಬೇಕು. ನಂದು ಒಂದು ಇವರಿಗೆ ಧಿಕ್ಕಾರ ಇದೆ.